ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 6 ಜೂನ್ 2024 ನಿಫ್ಟಿ 50 BSE ಸೆನ್ಸೆಕ್ಸ್ ಏನಾಯಿತು, ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಏನಾಯಿತು ಅಂತ ನೋಡ್ಕೊಂಬರೋಣ ಬನ್ನಿ. ನಿನ್ನೆನೂ ಅತಿ ದೊಡ್ಡ ಏರಿಕೆ ಆಗಿತ್ತು, ಇವತ್ತು ಶೇರು ಮಾರ್ಕೆಟಿನಲ್ಲಿ ಏರಿಕೆ ಆಗಿದೆ. ಅದೇ ರೀತಿ ಇವತ್ತು ಒಂದು ಶಾಕಿಂಗ್ ಅಂತ ಹೇಳಿದ್ರೆ ಚಂದ್ರಬಾಬು ನಾಯ್ಡು ಅವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಚಂದ್ರಬಾಬು ನಾಯ್ಡು ಅವ್ರದ್ದು ಒಂದು ಹೆರಿಟೇಜ್ ಕಂಪ್ನಿ ಅಂತ ಒಂದು ಸ್ಥಾಪನೆ ಮಾಡಿದ್ರು. ಅದರ ಶೇರು ಇವತ್ತು ಹೆಚ್ಚು ಕಡಿಮೆ 10% ಅಷ್ಟು ಏರಿಕೆ ಆಗಿದೆ. ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ. ಇವಾಗೆಲ್ಲ ಗೊತ್ತಾಗ್ತಿದೆ ನೋಡಿ, ಇವರು ಶೇರ್ ಮಾರ್ಕೆಟಿಗೆ ಇವ್ರುಗಳಿಗೆ ಯಾವ ಥರ ಕನೆಕ್ಷನ್ ಇದೆ ಅಂತ. ಯಾಕೆ ಚಂದ್ರಬಾಬು ನಾಯ್ಡು ಅಂತ ಹೇಳಿದ್ರೆ ಇವಾಗ ನೋಡ್ಬೋದು ನೀವು, ದೇಶದ ರಾಜಕಾರಣದಲ್ಲಿ ಅವರು ಮುಖ್ಯವಾಗ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಾವು ನಿಫ್ಟಿ 50 ನೋಡೋದಾದರೆ ಸುಮಾರು 22,821.40ಗೆ ಕ್ಲೋಸ್ ಆಯಿತು. ಅಂದರೆ ಸುಮಾರು 201 ಪಾಯಿಂಟ್ಸ್ ಅಷ್ಟು ಏರಿಕೆ ಆಗಿದೆ. ನಿನ್ನೆನೂ ಸುಮಾರು 735.85 ಪಾಯಿಂಟ್ಸ್ ಅಷ್ಟು ಏರಿಕೆ ಆಗಿತ್ತು. ಇದು ಒಂದು ಒಳ್ಳೆಯ ಏರಿಕೆ ಅಂತಲೇ ಹೇಳ್ಬೋದು. ಅದೇ ರೀತಿ BSE ಸೆನ್ಸೆಕ್ಸ್ ನೋಡೋದಾದರೆ ಸುಮಾರು 692 ಪಾಯಿಂಟ್ ಅಷ್ಟು ಏರಿಕೆ ಆಗಿದೆ. ಅಂದರೆ ಕ್ಲೋಸ್ ಆಗಬೇಕಾದ್ರೆ ಸುಮಾರು 75,074.51 ಪಾಯಿಂಟ್ಗಳಿಗೆ ಇವತ್ತು ಕ್ಲೋಸ್ ಆಗಿದೆ. ಹಾಗೆ ಟ್ರೆಂಡಿಂಗ್ ಶೇರ್ಸ್ಗಳಂದರೆ ವೊಡಾಫೋನ್ ಐಡಿಯಾ ಇದು ಸುಮಾರು 1% ಅಷ್ಟು ಇವತ್ತು ಏರಿಕೆ ಆಗಿದೆ. ಹಾಗೆ ಅಡಾನಿ ಎಂಟರ್ಪ್ರೈಸಸ್ ಇವತ್ತು ಸುಮಾರು 2.26% ಅಂದರೆ ₹70.30 ಅಷ್ಟು ಏರಿಕೆ ಆಗಿದೆ. ಹಾಗೆ ಅಡಾನಿ ಪವರ್ ನೋಡೋದಾದರೆ 3% ಅಷ್ಟು ಏರಿಕೆ ಆಗಿದೆ. ಅಂದರೆ ಹೆಚ್ಚು ಕಡಿಮೆ ₹22.70 ಅಷ್ಟು ಪ್ರತಿಯೊಂದು ಶೇರ್ಲಿ ಏರಿಕೆ ಆಗಿದೆ. ರತನ್ ಇಂಡಿಯಾ ಪವರ್ ಲಿಮಿಟೆಡ್ ಇದರಲ್ಲಿ ಸುಮಾರು 5% ಅಷ್ಟು ಇಳಿಕೆ ಆಗಿದೆ. ಅಂದರೆ ₹1 ಅಷ್ಟು ಇಳಿಕೆ ಆಗಿದೆ ಇದರಲ್ಲಿ. ಇದು ಒಂದು ಟ್ರೆಂಡಿಂಗ್ ಶೇರ್. ಹಾಗೆ ಅಡಾನಿ ಪೋರ್ಟ್ಸು ಅಷ್ಟು ಇಳಿಕೆ ಆಗಿದೆ, ಸುಮಾರು ₹1.65 ಅಷ್ಟು ಇಳಿಕೆ ಆಗಿದೆ. IRFC ಇವತ್ತು ಚೆನ್ನಾಗಿ ಮಾಡಿದೆ, ಹತ್ತಿರ ಒಂದು 4% ಅಷ್ಟು ಏರಿಕೆ ಆಗಿದೆ. ಇದ್ರ ಬಗ್ಗೆ ಒಂದು ಇಂಟ್ರಾಡೇ ಕೆಲವೊಂದು ತಿಂಗಳ ಬಗ್ಗೆ ನಾವು ನೋಡ್ತಾ ಇದ್ವಿ, ಯಾವ ಥರ ಇದರಲ್ಲಿ ಇಂಟ್ರಾಡೇ ಮಾಡ್ಬೋದು ಅಂತ ನೋಡಿ. ಆ ವಿಡಿಯೋ ಇದೇ ಚಾನಲಲ್ಲಿದೆ. ಹಾಗೆ 5 ಜೂನ್ 2024 ಫಾರಿನ್ ಇನ್ವೆಸ್ಟರ್ಸು ಸುಮಾರು 5,656 ಕೋಟಿಯಷ್ಟು ಸೇಲ್ಸ್ ಮಾಡಿದರು ನಿನ್ನೆ. ಅದೇ ರೀತಿ ಡೊಮೆಸ್ಟಿಕ್ ಇನ್ವೆಸ್ಟರ್ಸು ಸುಮಾರು 4,555 ಕೋಟಿ ಅಷ್ಟು ಹೂಡಿಕೆ ಮಾಡಿದರು ನಿನ್ನೆ. ಹಾಗೆ ನಿಫ್ಟಿ 50ನಲ್ಲಿ ಯಾವೆಲ್ಲ ಕಂಪ್ನಿಗಳಲ್ಲಿ ಏರಿಕೆ ಆಗಿದೆ ಅಂದರೆ ಹೆಚ್ಚು ಕಡಿಮೆ ಎಲ್ಲ ಕಂಪ್ನಿಗಳಲ್ಲೂ ಏರಿಕೆ ಆಗಿದೆ. ಅದರಲ್ಲಿ ಮೇನ್ ನಾವು ನೋಡ್ಬೋದು ಟೆಕ್ನಾಲಜಿ ಕಂಪ್ನಿಗಳಲ್ಲಿ ತುಂಬ ಚೆನ್ನಾಗಿ ಏರಿಕೆ ಆಗಿದೆ. HCL ಟೆಕ್ನಾಲಜೀಸ್ ನೋಡಿದ್ರೆ ₹53.80 ಅಂದರೆ 4% ಅಷ್ಟು ಏರಿಕೆ ಆಗಿದೆ ಇವತ್ತು ಒಂದೇ ದಿವಸದಲ್ಲಿ. ಟೆಕ್ ಮಹೇಂದ್ರದಲ್ಲಿ ಸುಮಾರು 4%, ಹತ್ತಿರ 4% ಅಷ್ಟು ಏರಿಕೆ ಆಗಿದೆ. ಅಂದರೆ ₹50.55 ಅಷ್ಟು ಏರಿಕೆ ಆಗಿದೆ. SBI ಲೈಫ್ ಇನ್ಶೂರೆನ್ಸ್ನಲ್ಲಿ ₹52.75 ಅಷ್ಟು ಏರಿಕೆ ಆಗಿದೆ. ಶ್ರೀರಾಮ್ ಫಿನಾನ್ಸ್ ಲಿಮಿಟೆಡ್ನಲ್ಲಿ ಪ್ರತಿಯೊಂದು ಶೇರ್ಲಿ ₹87.35 ಅಷ್ಟು ಏರಿಕೆ ಆಗಿದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ₹27.20 ಅಷ್ಟು ಏರಿಕೆ ಆಗಿದೆ. ಐಚರ್ ಮೋಟರ್ಸ್ನಲ್ಲಿ ಸುಮಾರು ₹140.75 ಅಷ್ಟು ಏರಿಕೆ ಆಗಿದೆ. ಇನ್ಫೋಸಿಸ್ನಲ್ಲಿ ನೋಡ್ಬೋದು ₹42.18 ಅಷ್ಟು ಏರಿಕೆ ಆಗಿದೆ. ಹಾಗೆ ಕೋಲ್ ಇಂಡಿಯಾ, NTPC, LTI ಮೈಂಟ್ರಿ, ಅಡಾನಿ ಎಂಟರ್ಪ್ರೈಸ್, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್, ಲಾರ್ಸನ್ ಆ್ಯಂಡ್ ಟುಬ್ರೋ, ವಿಪ್ರೋ ಇವೆಲ್ಲ ಕಂಪ್ನಿಗಳಲ್ಲಿ ಏರಿಕೆ ಆಗಿದೆ. ಭಾರತಿ ಏರ್ಟೆಲ್, ONGC, ಟಾಟಾ ಸ್ಟೀಲ್, ಮಾರುತಿ ಸುಜುಕಿ ಲಿಮಿಟೆಡ್ ನೋಡಿದರೆ ₹170.90 ಇವತ್ತು ಒಂದೇ ದಿವಸದಲ್ಲಿ ಏರಿಕೆ ಆಗಿದೆ. ಬಜಾಜ್ ಫಿನಾನ್ಸ್, ಗ್ರಾಸಿಮ್ ಇಂಡಸ್ಟ್ರೀಸ್, ITCನಲ್ಲಿ ಏರಿಕೆ ಆಗಿದೆ. ಹಾಗೆ BHEL ಶೇರ್ಸ್ಗಳಲ್ಲಿ ಇವತ್ತು ಏರಿಕೆ ಆಗಿದೆ, ಸುಮಾರು 9% ಅಷ್ಟು ಏರಿಕೆ ಆಗಿದೆ. ಮೇನ್ ಕಾರಣ ಅಂತ ಹೇಳಿದ್ರೆ ಅಡಾನಿ ಪವರಿಂದ ಸುಮಾರು 3,500 ಕೋಟಿಯಷ್ಟು ಇವರಿಗೆ ಒಂದು ಆರ್ಡರ್ ಬಂದಿದೆ ಅಂತ BHEL. ಹಾಗಾಗಿ ಇದರಲ್ಲಿ ಒಂದು ಒಳ್ಳೆಯ ಏರಿಕೆ ನೋಡೋದಕ್ಕೆ ಸಿಕ್ತು. ಹಾಗೆ PSU ಬ್ಯಾಂಕ್ ಇಂಡೆಕ್ಸ್ನಲ್ಲೂ ಇವತ್ತು ಏರಿಕೆ ಆಗಿದೆ. ಏನಾಗಿದೆ, RVNL ಶೇರ್ಸ್ ಇವತ್ತು ಹೆಚ್ಚು ಕಡಿಮೆ ಒಂದು 4.8% ಅಷ್ಟು ಏರಿಕೆ ಆಗಿದೆ. ಅಂದರೆ ₹370.30 ಇವತ್ತು ಕ್ಲೋಸ್ ಆಗಬೇಕಾದ್ರೆ ಇತ್ತು ಪ್ರತಿಯೊಂದು ಶೇರು. ಹಾಗೆ ಏಮ್ಟ್ರಾನ್ ಎಲೆಕ್ಟ್ರಾನಿಕ್ಸ್ ಏನು IPO ಇಂದ ಬಂತು, ಇವತ್ತು ಲಿಸ್ಟಿಂಗ್ ಆಗಬೇಕಾದ್ರೆ ಸುಮಾರು 50% ಪ್ರೀಮಿಯಂನಲ್ಲಿ ಇವತ್ತು ಲಿಸ್ಟಿಂಗ್ ಆಗಿದೆ ಏಮ್ಟ್ರಾನ್ ಎಲೆಕ್ಟ್ರಾನಿಕ್ಸ್. ಹಾಗೆ ಜನ್ಸಾಲ್ ಇಂಜಿನಿಯರಿಂಗ್ ಶೇರ್ಸ್ ಇವತ್ತು ಒಂದು ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ಎಕ್ಸ್ಪರ್ಟ್ಸ್ಗಳು ಹೇಳ್ತಾ ಇದ್ದಾರೆ. ಇದು ನೋಡೋದಾದರೆ ಇವತ್ತು ಸುಮಾರು 2.79% ಅಂದರೆ ₹25.50 ಅಷ್ಟು ಇವತ್ತು ಒಂದೇ ದಿವಸದಲ್ಲಿ ಏರಿಕೆ ಆಗಿದೆ. ಇದು ಮೇನು ಸೋಲಾರ್ ಟ್ರ್ಯಾಕಿಂಗು, ಸೋಲಾರ್ ಇಂಡಸ್ಟ್ರೀಸ್, ಆಮೇಲೆ EV ಮ್ಯಾನುಫ್ಯಾಕ್ಚರಿಂಗ್, EV ಲೀಸಿಂಗ್ ಈ ಎಲ್ಲ ಬಿಸ್ನೆಸ್ನ ಮಾಡೋದು ಜನ್ಸಾಲ್ ಇಂಜಿನಿಯರಿಂಗ್ ಸ್ವಲ್ಪ ಗಮನ ಕೊಡಬೇಕು. ಇದು ಒಂದು ಒಳ್ಳೆ ಪ್ರೈಸಲ್ಲೇ ಇತ್ತು, ಸುಮಾರು ಇಳಿಕೆ ಆಗಿದೆ, ಒಂದು ಬಾಟಮ್ ಅಲ್ಲಿ ಬಂದಿದೆ. ಇದು ಒಂದು ಒಳ್ಳೆ ಚಾನ್ಸು ಅಂತ ಎಕ್ಸ್ಪರ್ಟ್ಸ್ಗಳು ಹೇಳ್ತಾ ಇದ್ದಾರೆ. ಅದ್ರದ್ದೇ ಅದು ಒಂದು ರಿಸ್ಕ್ ಇರುತ್ತೆ, ಅದು ನೋಡ್ಕೊಂಡು ನೀವು ಮಾಡ್ಕೋಬೇಕು. ಅದೇ ರೀತಿ ಅಪೋಲೋ ಮೈಕ್ರೋಸಿಸ್ಟಮ್ ಒಂದು ಡಿಫೆನ್ಸ್ ಸ್ಟಾಕು, ಇದ್ರ ಬಗ್ಗೆನೂ ಸ್ವಲ್ಪ ಗಮನ ಹರಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಇದು ಸುಮಾರು 4.4% ಇವತ್ತು ಒಂದೇ ದಿವಸದಲ್ಲಿ ಇವತ್ತು ಏರಿಕೆ ಆಗಿದೆ. ಹಾಗೆ ಯುನೋ ಮಿಂಡಾ ಮತ್ತು ಚೈನೀಸ್ ಕಂಪ್ನಿ ಸುಜೌ ಇನೋವೆನ್ಸ್ ಆಟೋಮೋಟಿವ್ ಕೋ ಲಿಮಿಟೆಡ್ ಮಧ್ಯದಲ್ಲಿ ಒಂದು ಅಗ್ರಿಮೆಂಟ್ ನಡೆದಿದೆ. ಇದ್ರ ಮಧ್ಯದಲ್ಲಿ ಇವತ್ತು ಒಂದೇ ದಿವಸದಲ್ಲಿ ಸುಮಾರು 13.49% ಅಷ್ಟು ಏರಿಕೆ ಆಗಿದೆ. ಯುನೋ ಮಿಂಡಾ ನೋಡೋದಾದರೆ ಒಂದು ಆಟೋಮೊಬೈಲ್ಸ್ ಕಂಪ್ನಿನಲ್ಲಿ ಮತ್ತು EV ಮ್ಯಾನುಫ್ಯಾಕ್ಚರ್ ಅಂದರೆ EV ಕಂಪ್ನಿಗಳ ಕಾಂಪೋನೆಂಟ್ಸ್ಗಳಲ್ಲಿ OEM ಅಂತ ಏನು ಹೇಳ್ತೀವಿ, ಒರಿಜಿನಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರ್ಸ್ಗಳು ತುಂಬ ಕಂಪ್ನಿಗಳು ಇವರಿಗೆ ಕೊಡ್ತಾರೆ. ಹೆಡ್ಲೈಟ್ಸ್ ಇರ್ಬೋದು, ಸ್ವಿಚಸ್ ಇರ್ಬೋದು, ಆಟೋಮೋಟಿವ್ ತುಂಬಾ ಇವ್ರದ್ದು ಪ್ರೆಸೆನ್ಸ್ ಇದೆ. ಹಾಗಾಗಿ ಇದು ಒಂದು ಒಳ್ಳೆಯ ಒಂದು ರಿಟರ್ನ್ಸ್ ಕೊಟ್ಟಿರೋ ಕಂಪ್ನಿ ಅಂತಲೇ ಹೇಳ್ಬೋದು. ಹಾಗೆ ಚಂದ್ರಬಾಬು
ನಾಯ್ಡು ಅವ್ರ ಬಗ್ಗೆ ಹೇಳೋದಾದರೆ ಹೆರಿಟೇಜ್ ಕಂಪ್ನಿ ಇವರು ಸ್ಥಾಪನೆ ಮಾಡ್ತಾರೆ. ಯಾವಾಗ ಅಂತ ಹೇಳಿದ್ರೆ 1992ರಲ್ಲಿ ಇವರು ಸ್ಥಾಪನೆ ಮಾಡ್ತಾರೆ. ಇದರದ್ದೇ ಒಂದು ಡೈರಿ, ರಿನ್ಯೂವಬಲ್ ಎನರ್ಜಿನೂ ಇದೆ. ಹೆಚ್ಚು ಕಡಿಮೆ ಇದು 6,000 ಕೋಟಿ ಟರ್ನ್ ಓವರ್ ಮಾಡೋ ಒಂದು ಕಂಪ್ನಿ ಅಂತಲೇ ಹೇಳ್ತಾರೆ. ಇದ್ರ ಬಗ್ಗೆ ಇತ್ತೀಚೆಗೆ ಅಂತ ಹೇಳಿದ್ರೆ ಜಾಸ್ತಿ ಯಾರೂ ಗಮನ ಕೊಟ್ಟಿರಲ್ಲ, ಬಟ್ ಒಳ್ಳೆ ರಿಟರ್ನ್ಸು ಕೊಟ್ಟಿದೆ ಈ ಕಂಪನಿ. ಈಗ ಏನು ಅವ್ರದ್ದು ಇಂಪಾರ್ಟೆನ್ಸ್ ಗೊತ್ತಾಗಿದೆ ಒಂದು ದೇಶದ ಒಂದು ಸರ್ಕಾರ ಕಟ್ಟೋದಕ್ಕೆ, ಹಾಗಾಗಿ ಇವ್ರ ಶೇರ್ಸ್ಗಳು ಡಿಮ್ಯಾಂಡಿಗೆ ಬಂತು. ಅದೇ ಹೇಳ್ತಾರಲ್ಲ, ಎಕ್ಸ್ಪರ್ಟ್ಸ್ಗಳು ನೋಡಿ ಹೇಗೆ ಹುಡುಕ್ತಾರೆ ಬ್ರೋಕರೇಜ್ ಕಂಪ್ನಿಗಳು ಯಾವ ಸ್ಟಾಕ್ನ ಹೆಂಗೆ ಪಿಕ್ ಮಾಡ್ತಾರೆ, ಯಾಕಂದರೆ ಇವ್ರು ಪವರಿಗೆ ಬರ್ತಾರೆ. ಆಬ್ವಿಯಸ್ಲಿ ಇವ್ರ ಕಂಪ್ನಿ ಚೆನ್ನಾಗಿ ನಡೆಯುತ್ತೆ ಅನ್ನೋದು. ಹೆರಿಟೇಜು ಒಂದು ಏನು ಡೈರಿ ಇದು ಇದೆ, ಆಮೇಲೆ ಹೆರಿಟೇಜ್ ಇನ್ಫ್ರಾ ಅಂತಲೂ ಇವ್ರದ್ದು ಒಂದಿದೆ, ಹಾಗೆ ಒಂದು ರಿನ್ಯೂವಬಲ್ ಎನರ್ಜಿದು ಇದೆ. ಮೇನು ಡೈರಿದು ನೋಡೋದಾದರೆ ಸುಮಾರು ಪ್ರಾಡಕ್ಟ್ಸ್ಗಳಿದೆ ಹೆರಿಟೇಜ್. ಮೇನು ಆಂಧ್ರ, ತೆಲಂಗಾಣ ಮತ್ತು ಕೇರಳ, ಕರ್ನಾಟಕ, ತಮಿಳುನಾಡಲ್ಲೂ ಇದೆ. ಮೇನ್ ಇವ್ರದ್ದು ಆಂಧ್ರ ಮತ್ತು ತೆಲಂಗಾಣದಲ್ಲಿ ಸ್ವಲ್ಪ ಜಾಸ್ತಿ. ಹಾಗೆ ಇದು ರಿಟರ್ನ್ಸ್ ನೋಡೋದಾದ್ರೆ, ಈ ಶೇರ್ಸ್ಗಳಲ್ಲಿ ರಿಟರ್ನ್ಸ್ ನೋಡೋದು 1999ರಲ್ಲಿ ₹1.51 ಇತ್ತು ಈ ಶೇರ್ಸ್. ಇದು ನೋಡೋದಾದರೆ ಇದು ಇವತ್ತು ಒಂದೇ ದಿವಸದಲ್ಲಿ ಸುಮಾರು 10% ಏರಿಕೆ ಆಗಿದೆ. ಅಂದರೆ ₹54.65 ಏರಿಕೆ ಆಯಿತು. ಕ್ಲೋಸ್ ಆಗಬೇಕಾದ್ರೆ ₹601.15 ಕ್ಲೋಸ್ ಆಯಿತು. ಒಂದು ವರ್ಷದಲ್ಲಿ ಸುಮಾರು 182% ಅಷ್ಟು ರಿಟರ್ನ್ಸ್ ಕೊಟ್ಟಿರೋದು. 5 ವರ್ಷದಲ್ಲೂ ಸುಮಾರು ₹182 ಅಷ್ಟು ಇದು ರಿಟರ್ನ್ಸ್ ಕೊಟ್ಟಿದೆ. ಹೀಗಾಗಿ ಇದು ಒಂದು ಟ್ರೆಂಡಿಂಗಿಗೆ ಬಂದಿದೆ ಹೆರಿಟೇಜ್ ಶೇರ್ಸು. ಮತ್ತು ಚಂದ್ರಬಾಬು ನಾಯ್ಡು ಅವರು ಮತ್ತು ನ್ಯಾಯ ಬಿಸ್ನೆಸ್ಸಿಗೆ ಹಾಕ್ತಾರೆ, ಮತ್ತು ಯಾರ ಕಂಪ್ನಿ ಎಸ್ಟಾಬ್ಲಿಷ್ ಮಾಡಿ ಸ್ಟಾಕ್ ಮಾರ್ಕೆಟಿಗೆ ತರ್ತಾರೆ. ಮುಂಚೆ ಎಲ್ಲ ಗೊತ್ತಾಗ್ತಾ ಇರಲಿಲ್ಲ, ಇಷ್ಟು ಅವೇರ್ನೆಸ್ ಇರಲಿಲ್ಲ. ಇತ್ತೀಚೆಗೆ ಸ್ವಲ್ಪ ಚೆನ್ನಾಗಿ ಇದೆಲ್ಲ ಗೊತ್ತಾಗ್ತಾ ಇದೆ. ಹಾಗಾಗಿ ನಾವು ಶೇರ್ ಮಾರ್ಕೆಟ್ನಲ್ಲಿ ಇಂಥವ್ರನ್ನು ಅಂತ ಹೇಳಿದ್ರೆ ಪೊಲಿಟಿಷಿಯನ್ಸನ್ನು ಭಾಳ ಇಂಪಾರ್ಟೆನ್ಸ್ ಕೊಡ್ತಾರೆ, ಆದರೆ ಸಾಮಾನ್ಯ ಜನಕ್ಕೆ ಇದು ಗೊತ್ತಾಗೋದಿಲ್ಲ ಅಂತ ಹೇಳ್ಬೋದು. ಸೊ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ಈ ವಿಡಿಯೋನ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.